ಸೆಕ್ಸ್ ಹ್ಯಾಸ್ ನೋ ಏಜ್ ಬಾರ್. ಸೆಕ್ಷುವಲ್ ಹೆಲ್ತ್ ಬಗ್ಗೆ ತುಂಬ ಕಡಿಮೆ ಜನ ಮಾತಾಡೋದು. ಗೂಗಲ್ ಇಂಟರ್ನೆಟ್ಟಲ್ಲೆಲ್ಲ ಹೋದರೂ ಕೂಡ ಎಲ್ಲನೂ ಕೂಡ ಸರಿಯಾದ ಒಂದು ಮಾಹಿತಿ ಇಲ್ಲ. ಋತುಬಂಧ ಬಂತು, ನನ್ನ ಅಟ್ರಾಕ್ಷನ್ನು ಕಡಿಮೆ ಆಯ್ತೇನೋ, ಗಂಡ ಬೇರೆ ಕಡೆ ಎಲ್ಲ ಹೊಟ್ಟೋಗ್ತಾರೇನೋ. ಸೆಕ್ಸ್ ಅನ್ನೋ ವರ್ಡ್ ಕೇಳಿದ್ರೇನೆ ಎಲ್ಲರೂ ಏನಪ್ಪ ಇದು, ಏನು ಮಾತಾಡ್ತಾರೆ, ಅದೊಂದು ಅಶ್ಲೀಲವಾದ ವಿಷಯ, ಮಾತಾಡಬಾರದ ವಿಷಯ. 45 ವರ್ಷ ಅಂದರೆ ಹೆಡ್ಲೈನ್ಗಳೇ ಬರುತ್ತೆ, ಓ ಆಂಟಿ. ಹೆಡ್ಲೈನ್ಗಳು ಹೇಳೋಕ್ಕೂ ಮುಜುಗರ. ಮುಟ್ಟು ನಿಲ್ಲೋದನ್ನು ಋತುಬಂಧ ಅಂತ ಹೇಳ್ತೀವಿ. ದೈಹಿಕವಾಗಿ ಬದಲಾವಣೆಗಳು, ಮಾನಸಿಕವಾಗಿ ಬದಲಾವಣೆಗಳು, ಭಾವನಾತ್ಮಕವಾಗಿ ಬದಲಾವಣೆಗಳು, ಲೈಂಗಿಕವಾಗಿ ಬದಲಾವಣೆಗಳು. ಸಂಗಾತಿ ಜೊತೆಗೆ ದೇ ಡೋಂಟ್ ವಾಂಟ್ ಟು ಇನಿಷಿಯೇಟ್. ಏನು ಅವ್ರಿಗೆ ಮನೇಲಿ ಸಿಗ್ಲಿಲ್ಲ ಅಂದ್ರೆ ಎಲ್ಲೋ ಹೋಟ್ಲ್ ಊಟ ಮಾಡ್ತಾರೆ ಅನ್ನೋ ಥರ. ಒಟ್ಟಲ್ಲಿ ಲೈಂಗಿಕ ಭಾವನೆಗಳು ಹೊರಗಾಗಕ್ಕೆ ಒಂದು ಮಾರ್ಗ ಬೇಕು. ಹಸ್ತಮೈಥುನ ಆಗಬೇಕು, ಇಲ್ಲ ಪರಸ್ತ್ರೀ ಸಂಘ ಆಗಬೇಕು. 40ರ ನಂತರ ಸ್ಟ್ರೇಟಾಗಿ ಕೇಳಬೇಕು, ಸೆಕ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಎರೆಕ್ಷನ್, ಪೆನೆಟ್ರೇಷನ್, ಇಜಾಕ್ಯುಲೇಷನ್ ಅದಷ್ಟೇ ಸಂಭೋಗ ಅಲ್ಲ. ಅವ್ರ ಜೀವನದ ಗುಣಮಟ್ಟ ಇಂಪಾರ್ಟೆಂಟ್ ಆಗುತ್ತೆ. ದಿನನಿತ್ಯ ಸಫರಿಂಗು, ಬೇಜಾರು, ದುಃಖ ಮತ್ತಿದು ಅದರೊಳಗಿದ್ರೆ ಅಂಥ ಜೀವನ ಯಾರಿಗೂ ಬೇಡ.